ನಿರೂಪಕಿ ಸವಿ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದೀನಿ. ಮೋದಿಜಿಯವರ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ. ನನಗೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ನಮ್ಮ ಭಾಸ್ಕರ್ ಅವರು BM TV ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಈ BM TV ಕನ್ನಡ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದು ಎಷ್ಟು ಮಾಹಿತಿಯನ್ನು ಕೊಡುತ್ತೆ, ಎಷ್ಟು ವಿಚಾರವಂತಿಕೆ ಇರುತ್ತೆ, ಎಷ್ಟು ನಮ್ಮ ಕನ್ನಡ ಪರ ಅಭಿಮಾನ ಇರುತ್ತೆ ಅಂತ ಹೇಳಿದ್ರೆ, ಆ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಎಲ್ಲ ಕನ್ನಡ ಅಭಿಮಾನಿಗಳು, ನಮ್ಮ ಕನ್ನಡಿಗರು, ನನ್ನ ಯುವ ಕನ್ನಡ ಸ್ನೇಹಿತರು, ದಯಮಾಡಿ BM TV ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಅತಿ ಹೆಚ್ಚು ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿಗಳು ಬರ್ತಿರುತ್ತೆ. ಅದನ್ನು ಮರೀದೆ ತಿಳ್ಕೊಳ್ಳೋದಕ್ಕೆ ನನ್ನ ಮೂಲಕ ನಮ್ಮ ಜ್ಞಾನಾರ್ಜನೆಯನ್ನು ಮಾಡ್ಕೊಳ್ಳೋಣ. ಏನಂತೀರಾ? ತಮ್ಮ ಹೆಸರು? ನಾನು ಸವಿ ಪ್ರಕಾಶ್, ಚಂದನ ವಾಹಿನಿಯ ನಿರೂಪಕಿ. ಥ್ಯಾಂಕ್ ಯು ಮೇಡಮ್. ಎಲ್ಲಿವರೆಗೆ ಹೋರಾಟ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಜಾತಿ ಮನುವಾದಿಗಳಿಗೆ, ಜಾತಿ ಮನುವಾದಿಗಳಿಗೆ ಗುಡಿಸಲುಗಳು ಗುಡುಗಿದ್ದಾರೆ, ಗುಡಿಸಲುಗಳು ಗುಡುಗಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮನುವಾದಿಗಳಿಗೆ ಧಿಕ್ಕಾರ ಹೇಳಿ ಮನುವಾದಿ. अस्सलाम वालेकुम रहमतुल्लाहि बरकातुहू। नमस्ते, जय भीम जय मीम। आज शहर बीजापुर के अंदर आज हमें बीजापुर के DC साहब के दफ्तर में, DC ऑफिस में हमें तमाम भीम आर्मी के हमारे जो अध्यक्ष हैं, उपाध्यक्ष हैं, बाद में हमारे भीम आर्मी के तमाम लोग मौजूद हैं। इस मौके पर हमने भी दावत देते, हमें भी इस मौके पर आए। आज का जो है हमारा प्रोटेस्ट करने का मकसद ये है, भीम आर्मी के जानिब से प्रोटेस्ट हो रहा है। जो एक वकील जो हमारे जज साहब के ऊपर एक जूता भिरकाने की कोशिश जो कर रहे हैं, इससे हमें पुरजोर हमें इसकी मजम्मत करते हैं। इन्हों एक जज साहब को नहीं, इन्हों हमारे हिंदुस्तान के संविधान को तोड़ने की कोशिश कर रहे हैं। और इन्हों जो है हमारे ये जो जज साहब हैं, इन्हों जो हरकत कर रहे हैं, ऐसी हरकत इन्हों नहीं करना था। ये हमें इसकी पुरजोर हमें इसकी मजम्मत करते हैं। भीम आर्मी के जानिब से आज यहाँ प्रोटेस्ट कर रहे हैं। प्रोटेस्ट में जो है हमारे मतीनाना और हमारे अध्यक्षों सब जने मिला को आए। मैं आप सबको ये विनंती करता हूँ, इसे ये जो वकील है, इसे कानूनी कार्रवाई, इसके ऊपर सख्त से सख्त कार्रवाई करना, ऐसी हमारी मांग है भीम आर्मी की तरफ से। बाबा साहब अंबेडकर के ಎಲ್ಲರಿಗೂ ಜೈ ಭೀಮ್. ಭಾರತ ಸರ್ಕಾರದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದಂಥ ಗವಾಯಿ ಸಾಹೇಬರಿಗೆ ಒಬ್ಬ ಮನುವಾದಿ ಹಾಗೂ ಭಯಂಕರ ಮೂಲಭೂತವಾದ ಜಾತಿಯ ಒಂದು ಹೊದಿಕೆಯನ್ನು ಹೊತ್ತುಕೊಂಡಂತ ರಾಕೇಶ್ ಕಿಶೋರನ್ ಅಂತ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಒಂದು ಬೂಟನ್ನು ಎಸೆದಿರುವ ಸಂದರ್ಭದಲ್ಲಿ ಇವತ್ತಿನ ಈ ಘಟನೆಗೆ ನೇರವಾಗಿ ನಾನು ಭೀಮ್ ಆರ್ಮಿ ಹಾಗೂ ಇನ್ನಿತರ ಸಂಘಟನೆಗಳ ವತಿಯಿಂದ ನಾನು ಒಬ್ಬ ಕಾರ್ಯಕರ್ತನಾಗಿ ಸಂಪೂರ್ಣವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ, ಅಮಿತ್ ಶಾ ಅವರೇ ಇದಕ್ಕೆ ಹೊಣೆಗಾರ ಎಂದು ನಾನು ಹೇಳಲು ಇಚ್ಛಪಡುತ್ತೇನೆ. ಇಂಥ ಮನುವಾದಿಗಳು, ಇಂಥ ಜಾತಿವಾದಿಗಳು ಈ ರೀತಿ ಒಂದು ಸಂವಿಧಾನದ ಮೇಲೆ ಹಲ್ಲೆ ಮಾಡುತ್ತಿರುವುದು ಒಂದು ಮಹಾಭಯಂಕರ ದುರಂತಕ್ಕೆ ನಾಂದಿ ಆಗುತ್ತಾ ಅಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಅವಕಾಶ ಕೊಡುವುದಿಲ್ಲ ಅನ್ನುವಂತ ಮಾತನ್ನು ಹೇಳಲು ಇಚ್ಛೆ ಪಡುತ್ತೇನೆ. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವಂಶದ ಕುಡಿಯಾಗಿ ನಾನು ನನ್ನ ಸಮಸ್ತ ಜೈ ಭೀಮ್ ಬಂಧುಗಳೊಂದಿಗೆ ಹಾಗೂ ನನ್ನ ಸಮಸ್ತ ಹಿಂದುಳಿದ ವರ್ಗದೊಂದಿಗೆ, ಅಲ್ಪಸಂಖ್ಯಾತ ಎಲ್ಲ ಸಮಾಜದೊಂದಿಗೆ ನಾವು ಈ ಸಂವಿಧಾನವನ್ನು ಉಳಿಸಲು 100ಕ್ಕೆ 1000 ಪಟ್ಟು ನಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಈ ಸಂವಿಧಾನವನ್ನು ಉಳಿಸುತ್ತೇನೆ ಅಂತ ಒಂದು ಮಾತನ್ನು ನಾನು ಹೇಳಲು ಇಚ್ಛೆ ಪಡುತ್ತೇನೆ. ಅದೇ ರೀತಿ ನಾನು ನೇರವಾಗಿ ಮತ್ತೊಮ್ಮೆ ಆರೋಪ ಮಾಡೋದೆಂದರೆ, ಇಂಥ ಮನುವಾದಿಯು ಈ ರೀತಿಯ ದುಷ್ಕೃತ್ಯ ಮಾಡಲು ಸಂಪೂರ್ಣವಾಗಿ
ಭಾರತ ದೇಶದ ಭಾರತ ಸರ್ಕಾರದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವರಾದ ಅಮಿತ್ ಶಾ ಅವರೇ ನೇರ ಹೊಣೆ ಎಂದು ನಾನು ಮತ್ತೊಮ್ಮೆ ಹೇಳಲು ಬಯಸುತ್ತೇನೆ. ಇದಕ್ಕೆ ನಾವು ಈ ದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಗೌರವಾನ್ವಿತ BR ಗವೈ ಅವರಿಗೆ ಆದಂತ ಅನ್ಯಾಯಕ್ಕೆ ಆ ಕಿಶೋರ್ ಎಂಬ ಮನುವಾದಿಗೆ ತಕ್ಷಣ ಶಿಕ್ಷೆ ಆಗಲೆಂದು ಒತ್ತಾಯಪಡಿಸುತ್ತೇನೆ. ಜೈ ಭೀಮ್.